ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇದ್ವಿ. ಅಕ್ರಮ ಬೆಟ್ಟಿಂಗ್ ದಂಧೆಯಲ್ಲಿ ಈ ರೀತಿಯ ಹಣವನ್ನ ಸಾಗಿಸೋದು ಅಥವಾ ಬೇರೆ ಚುನಾವಣೆಗಳಿಗೆ ಈ ರೀತಿಯ ಹಣವನ್ನ ಸಾಗಿಸ್ತಾ ಇರುವಂತಹದ್ದನ್ನ. ಬಟ್ ಅದೇ ರೀತಿಯ ಘಟನೆ ಇಲ್ಲೂ ಕೂಡ ಆಯ್ತಾ ಅನ್ನುವಂತಹ ಪ್ರಶ್ನೆ. ದರೋಡೆ ಪ್ರಕರಣವನ್ನ ಹಾಗಾಗಿಯೇ ಗಂಭೀರವಾಗಿ ಮಹಾರಾಷ್ಟ್ರ ಸರ್ಕಾರ ಕನ್ಸಿಡರ್ ಮಾಡಿದೆ. 400 ಕೋಟಿ ಹಣ ಸಾಗಿಸುವ ಕಂಟೈನರ್ ಪತ್ತೆಗೆ ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ತನಿಖೆಗೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಆದೇಶ ಹೊರಡಿಸಿದ್ದಾರೆ. ಮತ್ತೊಂದು ಕಡೆ ತನಿಖೆಗೆ ಸಹಕರಿಸುವಂತೆ ಬೆಳಗಾವಿಯ ಎಸ್ಪಿ ಅವ್ರಿಗೂ ಕೂಡ ಪತ್ರ ಬರೆದಿದ್ದಾರೆ. ಅತ್ತ ಗೋವಾ ಪೊಲೀಸರ ಸಹಕಾರವನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಕೇಳಿದೆ. ಮಹಾರಾಷ್ಟ್ರದಲ್ಲಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಈ ಹಣ ಬಳಕೆಯಾಗಿರುವಂತಹ ಸಾಧ್ಯತೆ ಇದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಸುವಂತೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ. 2025 ಅಕ್ಟೋಬರ್ 16 ನಡೆದಂಥ ಭಾಳ ದೊಡ್ಡದಂಥ ದೇಶವೇ ಬೆಚ್ಚ ಬೀಳತಕ್ಕಂಥ ರಾಬ್ರಿ ಏನಂತಾರೆ 400 ಕೋಟಿ ರೂಪಾಯಿ ಕಂಟೈನರ್ಗಳೇನು ಗಾಯಬಾಗಿರುವಂಥದ್ದು. ಅದರಿಂದ ಈ ಬೆಳಗಾವಿಯ ಗಡಿಯಲ್ಲಿ ಭಾಳಷ್ಟು ಚೆಕ್ಕಿಂಗನ್ನು ಮಾಡಲಾಗ್ತದೆ. ತಾವು ನೋಡ್ಬೋದು ಏನಂತಂದರೆ ಚಿತ್ರಗಳಲ್ಲಿ ಯಾವ ಥರ ಈ ಒಂದು ಚೆಕ್ಕಿಂಗನ್ನು ಮಾಡಲಾಗ್ತದೆ. ಪ್ರತಿಯೊಂದು ಗಾಡಿಗಳಲ್ಲೂ ಕೂಡ ಚೆಕ್ ಮಾಡೋದ್ರ ಮುಖಾಂತರ ಏನಂತಾರೆ ಹೊರಗಡೆ ಬಿಡಲಾಗ್ತದೆ. ಆದರೆ ಅವತ್ತು ಚೆಕ್ ಮಾಡಿದ್ರ ಅಥವಾ ಈ ಒಂದು ಗೋವಾ ಗಡಿಯಲ್ಲಿ ಇರ್ತಕ್ಕಂಥ ವಾಹನಗಳನ್ನು ಕೂಡ ಚೆಕ್ ಮಾಡಿದ್ರೆ ಎಲ್ಲವನ್ನೂ ಕೂಡ ಕುಲಂಕಷವಾಗಿ ಪೊಲೀಸರು ಒಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಏನಂತಂದರೆ ಈ ಥರ ಒಂದು ದೊಡ್ಡದಾದಂಥ ರಾಬ್ರಿ ನಡೆದಿದ್ದಾರೆ ಹೇಗೆ, ಇದು ತಡವಾಗಿ ಬೆಳಕಿಗೆ ಬಂದದ್ದು ಆದರೂ ಹೇಗೆ, ಯಾಕೆಂತಂದರೆ ಯಾವಾಗ ಎಲ್ಲಿವರೆಗೆ ಏನು ಚಾಲಕ ಇದ್ದಾನೆ ಸಂದೀಪ್ ಪಾಟೀಲ್ ಅವರು ಕಂಪ್ಲೇಂಟ್ ಕೊಡುವವರೆಗೆ ಯಾವುದನ್ನು ಕೂಡ ರಿವೀಲ್ ಮಾಡಿಲ್ಲ. ಆದರೆ ಬೆಳಗಾವಿಯ ಒಂದು ಪೊಲೀಸರು ಏನು ಖಾನಾಪುರ ಪೊಲೀಸರು ಇದನ್ನು ಭಾಳಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಏನಂತಂದರೆ ಇಲ್ಲಿ ಪ್ರತಿಯೊಂದು ವಾಹನಗಳನ್ನು ಕೂಡ ಬೆಳಗಾವಿಯ ಗಡಿಯಲ್ಲಿ ಅಬಕಾರಿ ತನಿಖಾ ತಂಡ ಏನಿದೆ ಸೂರಲ್ ಕ್ಲಾಸ್ ಕನಕುಂಬಿ ಅಂತೇನೆ ಒಂದು ಪ್ಲಾನ್ ಇದೆ, ಈ ಒಂದು ಪ್ಲೇಸಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಇದು ಬೆಳಗಾವಿಯ ಗಡಿಯಲ್ಲಿ ಆಗ್ತಾ ಇರತಕ್ಕಂಥ ಚೆಕ್ಕಿಂಗ್. ಆದರೆ ಇದ್ರ ಹಿಂದ್ಗಡೆ ಇರತಕ್ಕಂಥ ಏನು ವಿಚಾರ ಇದೆ, ಎಲ್ಲಿ ಹೋಯಿತು ಹೇಗೆ ಅನ್ನೋ ಕೂಡ ಪೊಲೀಸರು ಹೇಳಬೇಕಾಗತ್ತೆ. ಮತ್ತು ಇದಕ್ಕೆ ದುಂಬಾಲುವಿದ್ರೆ ಬೆಳಗಾವಿಯ ಅಂದರೆ ಕರ್ನಾಟಕದ ಬೆಳಗಾವಿ ಪೊಲೀಸರ ಜೊತೆಗೆ ಮಹಾರಾಷ್ಟ್ರದ ಪೊಲೀಸರ ಜೊತೆಗೆ ಏನಂತಂದರೆ ಗೋವಾ ಪೊಲೀಸರು. ತಾವು ನೋಡ್ಬೋದು ಏನಂತಾರೆ ಇಲ್ಲಿ CCTVಗಳ ಅಳವಡಿಕೆ ಮಾಡಲಾಗಿದೆ. ಈ CCTVಯಲ್ಲೂ ಕೂಡ ಯಾವ ವೆಹಿಕಲ್ಗಳು ಹೋದವು ಹಾಗೆ ಅಂತೇಳಿ. ಆದರೆ ನಾವು ಮಾಹಿತಿಯನ್ನು ಪಡಿತಾ ಇದ್ವಿ ಏನಂತಂದರೆ ಈ ಒಂದು ಕಂಟೈನರ್ಗಳಿಗೆ ಲಾಕನ್ನು ಮಾಡಿರ್ತಾರೆ. ಲಾಕನ್ನು ಮಾಡೋದ್ರ ಮುಖಾಂತರ ಅದನ್ನು ಬಿಚ್ಚಿ ನಾವು ಚೆಕ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದು ಸೀಸ್ ಇರುತ್ತೆ. ಆದರೆ ಓಪನ್ ಇರತಕ್ಕಂಥ ಕಂಟೈನರ್ ಚೆಕ್ ಮಾಡ್ತೀವಿ. ಆದರೆ ಇದು ಹೋದು ಏನು 400 ಕೋಟಿ ರೂಪಾಯಿ ಹೋಗಿದೆ, ಇದು ಸೀಸ್ ಇತ್ತು, ಸೀಸ್ ಮುಖಾಂತರ ಏನು ತೊಗೊಂಡು ಹೋಗಿದ್ರು ಆಗಿರ್ಬೋದು ಹಾಗೆ ಅಂತ ಇಲ್ಲಿ ಒಂದಿಷ್ಟು ಎಕ್ಸೈಸ್ ಪೊಲೀಸರು ಒಂದು ತಮ್ಮ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇದು ಭಾಳಷ್ಟು ತನಿಖೆ ವಿಷಯ, ಗಂಭೀರವಾಗಿ ತನಿಖೆ ಆಗ್ತಿರುವಂಥದ್ದು. ಮತ್ತು ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ಗೋವಾ ಪೊಲೀಸರ ನಿದ್ದೆಗೆಡಿಸಿದ ಜೊತೆಗೆ ಬೆಳಗಾವಿಯ ಏನು ಪೊಲೀಸರಿಗೂ ಕೂಡ ಒಂದು ಪತ್ರ ಕೂಡ ಬಂದು ಇದ್ರ ಬಗ್ಗೆ ಸಹಕಾರ ನೀಡಬೇಕು ಹಾಗೆ ಅಂತೇಳಿ ಎಲ್ಲವೂ ಕೂಡ 3 ರಾಜ್ಯಗಳ ಪೊಲೀಸರು ನಿರಂತರವಾಗಿ ಇದ್ರ ಬಗ್ಗೆ ಏನಂದರೆ ತನಿಖೆ ಮಾಡ್ತಾ ಇರುವಂಥದ್ದು. ಚೋರ್ಲಾದಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಹಾಗೂ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಳಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಘಟನೆ ನಡೆದು 3-4 ತಿಂಗಳಾದರೂ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಸಹಜವಾಗಿ ಅನುಮಾನ ಜಾಸ್ತಿ ಆಗುತ್ತೆ. ಪೊಲೀಸರ ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.